ಈ ತ್ರೈಲಿಂಗೇಶ್ವರ ಸ್ವಾಮಿಗಳನ್ನ ಸಾಕ್ಷಾತ್ ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ಒಂದು ಸಲ ಭೇಟಿಯಾಗಿದ್ರು. ಭೇಟಿಯಾಗಿ ಹೇಳ್ತಾರೆ ಅವರ ತ್ರೈಲಿಂಗೇಶ್ವರ ಸ್ವಾಮಿಗಳು, ಸಾಕ್ಷಾತ್ ಆ ಕಾಳಿಯ ಪೂರ್ಣ ರೂಪ ನಿಮ್ಮಲ್ಲಿ ಅವತಾರವಾಗಿದೆ ಅಂತಂದೇಳಿ ಅವ್ರಿಗೆ ಕೈ ಮುಗಿತಾರೆ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರು ಕೂಡ ಅವರನ್ನ ದರ್ಶನವನ್ನ ಮಾಡಿದ್ರು. ಅವರು 350 ವರ್ಷಗಳ ಕಾಲ ಅವರು ಕಾಶಿಯಲ್ಲಿ ಬದುಕಿದ್ರು. ಅವರು ಭಾರತವನ್ನೆಲ್ಲ ಮೊದಲು ಸಂಚಾರ ಮಾಡಿ ನಂತರ ಕಾಶಿಯಲ್ಲಿ ಅವರು ನೆಲೆಸ್ತಾರೆ. ಅವರು ಗಂಗಾ ನದಿ ಮೇಲೆ ಮಲಗ್ತಾ ಇದ್ರು, ನೀರಿನ ಮೇಲೆ 12 ಗಂಟೆ ನೀರಿನ ಮೇಲೆ ಮಲಗ್ತಾ ಇದ್ರು. ಕೆಲವು ಸಲ 24 ಗಂಟೆ ಗಂಗಾ ನದಿ ನೀರಿನ ಮೇಲೆ ಮಲಗ್ತಾ ಇದ್ರು. ಅವರನ್ನ ಸ್ಪರ್ಶ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಎಷ್ಟೋ ರೋಗಗಳಿಂದ ಮುಕ್ತರಾದವರು ಕೂಡ ಉದಾಹರಣೆಗಳು ಉಂಟು. ಈಗ ಅದು ಸುಳ್ಳು ಇದು ಸುಳ್ಳು ಅಂತಂದು ವಾದ ಮಾಡುವಂತವ್ರು ಇದು ಎಲ್ಲ ಸುಳ್ಳ, ಈಗ ಈ ಮುಕುಂದೇಶ್ವರ ಸ್ವಾಮಿಗಳು ಸುಳ್ಳ, ಇದನ್ನ ನೋಡಿದವರು ಇದ್ದಾರೆ, ನೋಡಿದವರೇ ಆ ಗ್ರಂಥವನ್ನ ಬರೆದಿದ್ದಾರೆ, ಜೊತೆಯಲ್ಲಿದ್ದವರೇ ಈ ಗ್ರಂಥವನ್ನ ಬರೆದಿದ್ದಾರೆ. ಸುಳ್ಳ. ತ್ರೈಲಿಂಗೇಶ್ವರ ಸ್ವಾಮಿಗಳನ್ನು ನೋಡಿದವರು ಇದ್ದಾರೆ, ಅವರ ಅದ್ಭುತವಾದ ಕಾರ್ಯಗಳನ್ನ ಚಮತ್ಕಾರಗಳನ್ನು ಕಂಡವರು ಇದ್ದಾರೆ, ಬಹಳಷ್ಟು ಚಮತ್ಕಾರಗಳನ್ನ ಅವರು ಮಾಡಿದ್ದಾರೆ. ಈ ಚಮತ್ಕಾರಗಳು ಸಿದ್ಧಿಗಳು ಎಲ್ಲ ಸುಳ್ಳ.